ಹಲೋ ಫ್ರೆಂಡ್ಸ್, ಈಗ ಯು ಸಂಸ್ಥೆಯಲ್ಲಿ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಅದು ಏನೆಂದರೆ ODP ಅಂತ ಹೊಸದಾಗಿ ಅಪ್ಡೇಟ್ ಬಂದಿದೆ. ODP ಅಂದರೆ ಒನ್ ಡೇ ಪಾಸ್ಕೋಡ್ ಅಂತ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೀವು ಮೊದಲು ಯಾವ ರೀತಿ ಇತ್ತು ಅಂದರೆ ಓನ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಲಾಗಿನ್ ಆಗ್ತಿದ್ರಿ. ಆದರೆ ಈಗ ಆಗಲ್ಲ. ಈಗ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಹೋಮ್ ಪೇಜ್ ಡಿಸ್ಪ್ಲೇ ಆಗೋದಿಲ್ಲ. ಆವಾಗ ಒನ್ ಡೇ ಪಾಸ್ಕೋಡ್ ಅಂತ ಕೇಳುತ್ತದೆ. ಇದು ಒನ್ ಡೇ ಪಾಸ್ಕೋಡ್ ಯಾವ ರೀತಿ ಪ್ರೊಸೆಸ್ ಇದೆ, ಯಾವ ರೀತಿ ವರ್ಕ್ ಆಗುತ್ತೆ, ಮೊಬೈಲ್ ಮೂಲಕ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲು ಇಲ್ಲಿ ನಿಮ್ಮ ಯೂಸರ್ ನೇಮ್ ಎಂಟರ್ ಮಾಡಿ, ನೆಕ್ಸ್ಟ್ ಸ್ಟೆಪ್ ಪಾಸ್ವರ್ಡ್ ಎಂಟರ್ ಮಾಡಿ, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನಿಮ್ಮ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ, ನೆಕ್ಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಿಸ್ಪ್ಲೇ ಇದೆ ಒನ್ ಡೇ ಪಾಸ್ಕೋಡ್ ಅಂತ ಎಂಟರ್ ಮಾಡು ಅಂತ ಹೇಳ್ತಾ ಇದೆ. ಅಂದರೆ ನಿಮಗೆ ಈಗಾಗಲೇ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ಗೆ ಒನ್ ಡೇ ಪಾಸ್ಕೋಡ್ ಈಗಾಗಲೇ ಮೆಸೇಜ್ ಬಂದಿರುತ್ತೆ. ಅದನ್ನು ಎಂಟರ್ ಮಾಡಿ. ನನಗೆ ಈಗಾಗಲೇ ಬಂದಿದೆ. ನಾನು ಎಂಟರ್ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಕ್ಲಿಕ್ ಮಾಡುತ್ತೇನೆ. ಸಬ್ಮಿಟ್ ಕ್ಲಿಕ್ ಮಾಡುವ ಮೊದಲು ಇಲ್ಲಿ ಕೆಲವೊಂದು ರೂಲ್ಸ್ ಇದೆ. ಇದು ಒನ್ ಡೇ ಪಾಸ್ಕೋಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಇದು ಓನ್ಲಿ ಒಂದು ದಿನದ ತನಕ ಮಾತ್ರ ವರ್ಕ್ ಆಗುತ್ತದೆ. ಒಂದು ದಿನದ ತನಕ ಮಾತ್ರ ವರ್ಕ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ ಡೇ ನೀವು ಇದನ್ನೇ ಸೇಮ್ ಟು ಸೇಮ್ ಲಾಗಿನ್ ಮಾಡಿದ ತಕ್ಷಣ ಮತ್ತೆ ಹೊಸದಾಗಿ ODP ಬರುತ್ತದೆ. ಅಂದರೆ ಒನ್ ಡೇ ಪಾಸ್ಕೋಡ್ ಅಂತ ಹೊಸದಾಗಿ ಬರುತ್ತದೆ. ಅಂದರೆ ಒಂದು ಪಾಸ್ಕೋಡ್ ಒಂದು ದಿನದ ತನಕ ಮಾತ್ರ ನೀವು ಉಪಯೋಗಿಸಬಹುದು. ಅದನ್ನೇ ನೀವು ಒಂದು ದಿನದ ತನಕ ಎಷ್ಟು ಸಲ ಲಾಗಿನ್ ಆಗ್ತಿರೋ, ನೀವು ಎಷ್ಟು ಸಲ ಬೇಕಾದರೂ ಲಾಗಿನ್ ಆಗ್ರಿ. ಅದನ್ನೇ ಸೇಮ್ ಟು ಸೇಮ್ ಒಂದೇ ಪಾಸ್ಕೋಡನ್ನು ಒಂದು ದಿನದ ತನಕ ಮಾತ್ರ ಸೇಮ್ ಟು ಸೇಮ್ ಅದನ್ನೇ ಎಂಟ್ರ್ ಮಾಡಿ ಲಾಗಿನ್ ಆಗ್ರಿ. ನೆಕ್ಸ್ಟ್ ದಿನ ಮತ್ತೆ ಹೊಸದಾಗಿ ಬರುತ್ತೆ, ಮತ್ತೆ ಅದನ್ನೇ ಒಂದೇ ಉಪಯೋಗಿಸ್ಕೊಂಡು ಒಂದು ದಿನದ ತನಕ ಕಂಟಿನ್ಯೂ ಉಪಯೋಗಿಸಿ ಲಾಗಿನ್ ಆಗಿ. ಈಗ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮ್ಮ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಮೊದಲನೇ ಥರ. ಇಷ್ಟೇ ಇದೆ ಪ್ರೊಸೆಸರ್. ಮೊದಲು ನಾನು ಇಲ್ಲಿ ಡೆಸ್ಕ್ಟಾಪ್ ಸೈಡ್ಗೆ ತರುತ್ತೇನೆ ಇದನ್ನು. ನೆಕ್ಸ್ಟ್ ಇಲ್ಲಿ ತಂದ ನಂತರ ಪ್ರೊಸೆಸ್ ಇಷ್ಟೇ ಇದೆ. ಈಗ ನಾನು ಇಷ್ಟು ಪ್ರೊಸೆಸ್ ಮಾಡಿದೆ. ನಿಮಗೆ ಒಂದು ವೇಳೆ ಇದನ್ನು ನೆಕ್ಸ್ಟ್ ಸ್ಟೆಪ್ ನೀವು ಪಾಸ್ಕೋಡ್ ಎಂಟ್ರ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನಾದರೂ ಹಳೆಯ ಪಾಸ್ವರ್ಡ್ ಎಂಟ್ರ್ ಮಾಡಿ, ನೆಕ್ಸ್ಟ್ ಸ್ಟೆಪ್ ಹೊಸ ಪಾಸ್ವರ್ಡ್ ಎಂಟ್ರ್ ಮಾಡಿ, ಮತ್ತೆ ಹೊಸ ಪಾಸ್ವರ್ಡ್ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡು ಅಂತ ಕೇಳಿದ್ರೆ ಮಾಡಿ. ಯಾಕಂದರೆ ನಿಮ್ಮ ಪಾಸ್ವರ್ಡ್ ಹಳೆಯದಾಗಿರುತ್ತದೆ. ಆದ ಕಾರಣ ನನಗೆ ಕೇಳಿಲ್ಲ, ನಿಮಗೆ ಕೇಳಿದರೆ ಅದೇ ರೀತಿ ಮಾಡಿ. ಈಗ ಮತ್ತೆ ನಾವು ಲಾಗಿನ್ ಮಾಡಿ ನೋಡೋಣ. ಮತ್ತೆ ಅದೇ ಕೇಳುತ್ತಾ ಪಾಸ್ವರ್ಡ್, ನಾವು ಮತ್ತೆ ಅದೇ ಸೇಮ್ ಟು ಸೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗೋಣ. ಈ ನಾನು ಲಾಗೌಟ್ ಮಾಡುತ್ತೇನೆ. ನೆಕ್ಸ್ಟ್ ಇಲ್ಲಿ ಮತ್ತೆ ನಾನು ಲಾಗಿನ್ ಆಗ್ತೇನೆ. ಲಾಗಿನ್ ಆಗಿ ಪಾಸ್ವರ್ಡನ್ನು ಎಂಟ್ರ್ ಮಾಡಿ ಕ್ಯಾಪ್ಚಾ ಕೋಡ್ ಎಂಟ್ರ್ ಮಾಡಿ ಲಾಗಿನ್ ಆಗುತ್ತೇನೆ. ಇಲ್ಲಿ ನೋಡಿ ಮತ್ತೆ ಅದೇ ODP ಒನ್ ಡೇ ಪಾಸ್ಕೋಡ್ ಅಂತ ಕೇಳ್ತಾ ಇದೆ. ನಾನು ಮೊದಲು ಬಂದಿರೋ ಪಾಸ್ಕೋಡನ್ನೇ ಎಂಟ್ರ್ ಮಾಡುತ್ತೇನೆ. ಯಾಕಂದರೆ ಅದು ಒಂದು ದಿನ ತನಕ ಸೇಮ್ ಟು ಸೇಮ್ ಅದನ್ನೇ ನೀವು ಎಂಟ್ರ್ ಮಾಡಬೇಕು. ಮತ್ತೆ ನೀವು ಹೊಸದಾಗಿ ಎಂಟ್ರ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಮೊದಲು ಬಂದಿರುವ ಪಾಸ್ಕೋಡನ್ನೇ ಎಂಟ್ರ್ ಮಾಡ್ತೇನೆ. ಈಗ ಸಬ್ಮಿಟ್ ಅಂತ ಕ್ಲಿಕ್ ಮಾಡುತ್ತೇನೆ. ನೋಡಿ ಪ್ರೊಸೆಸ್ ಅಂತೂ ಇಷ್ಟೇ ಇದೆ. ಒಂದು ಪಾಸ್ಕೋಡ್ ಒಂದು ದಿನದ ತನಕ ಮಾತ್ರ ವ್ಯಾಲಿಡಿಟಿ ಇರುತ್ತದೆ. ನೆಕ್ಸ್ಟ್ ದಿನ ಹೊಸದಾಗಿ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ಗೆ ಹೊಸದಾಗಿ ಬರುತ್ತದೆ. ಸ್ಟೆಪ್ ಅಂತೂ ಇಷ್ಟೇ ಇದೆ.